ನಮಸ್ತೆ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ರೊಮ್ಯಾಂಟಿಕ್ ಡ್ರಾಮಾ ಚಿತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಚಿತ್ರ. ಮನ ಮುಟ್ಟುವ ಕತೆ, ಸುಮಧುರ ಸಂಗೀತ ಮತ್ತು ಶಕ್ತಿಶಾಲಿ ಅಭಿನಯದಿಂದ ಈ ಸಿನಿಮಾ ಪ್ರೇಕ್ಷಕರ ಹೃದಯ ಗೆದ್ದಿತ್ತು ಆ ಕಾಲದಲ್ಲಿ. 1997ರಲ್ಲಿ ತೆರೆ ಕಂಡಂತ ಚಿತ್ರ. ಯಾವುದು ಆ ಚಿತ್ರ ಅಂತ ನೋಡೋಕ್ಕೂ ಮುಂಚೆ ಹಾಗೆ ಒಂದ್ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ, ವೀಕ್ಷಕರೇ, 1997ರಲ್ಲಿ ತೆರೆ ಕಂಡ ಓ ಮಲ್ಲಿಗೆ ಚಿತ್ರ ಕನ್ನಡದ ರೊಮ್ಯಾಂಟಿಕ್ ಕ್ಲಾಸಿಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾನ ನಿರ್ದೇಶಕ ವಿ ಮನೋಹರ್ ಅವರು ನಿರ್ದೇಶನ ಮಾಡ್ತಾರೆ. ಹಾಗೆ ಕೆ ಅನಂತ ಅವರು ಈ ಚಿತ್ರಕ್ಕೆ ಕಥೆಯನ್ನ ಬರೀತಾರೆ. ರಮೇಶ್ ಅರವಿಂದ್, ಚಾರುಲತಾ, ಜುಲೈ ಸೈಯದ್, ಚೈತ್ರಾಲಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಸಂಗೀತ ವಿ ಮನೋಹರ್ ಅವರು ಕೊಡ್ತಾರೆ. ಹಾಗೆ ರೊಮ್ಯಾಂಟಿಕ್ ಡ್ರಾಮಾ ಚಿತ್ರ 1997ರಲ್ಲಿ ಬಿಡುಗಡೆ ಆಗುತ್ತೆ. ಭರ್ಜರಿ ಯಶಸ್ಸನ್ನ ಕಾಣುತ್ತೆ ಗುರುವೆ. ಹಾಗೆ ಹಿಟ್ ಫಿಲಂಗಳ ಸರದಿ ಸಾಲಿನಲ್ಲಿ ಇದು ನಂಬರ್ 1 ಅಂತ ಹೇಳ್ಬೋದು. ಈ ಸಿನಿಮಾ 1997ರ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಗುರು. ಹಾಗೆ ಗಲ್ಲಾಪೆಟ್ಟಿಯಲ್ಲಿ ದೊಡ್ಡ ಯಶಸ್ಸನ್ನ ಸಾಧಿಸ್ತೈತೆ ಈ ಓ ಮಲ್ಲಿಗೆ ಚಿತ್ರ. ಹಾಗೆ ಬಾಕ್ಸ್ ಆಫೀಸ್ ಮಾತ್ರವಲ್ಲದೆ ಸಾಕಷ್ಟು ವಿಮರ್ಶಕರಿಂದಲೂ ಭಾರಿ ಮೆಚ್ಚುಗೆ ಪಡ್ಕೊಳ್ಳುತ್ತೆ ಈ ಸಿನಿಮಾ. ಇನ್ನ SP ಬಾಲಸುಬ್ರಹ್ಮಣ್ಯಂ ಅವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಪ್ರಶಸ್ತಿಗೆ ಪಾತ್ರವಾಗ್ತಾರೆ. ಅತ್ಯುತ್ತಮ ನಟ ಪ್ರಶಸ್ತಿಗೆ ರಮೇಶ್ ಅರವಿಂದ್ ಅವರು ಪಾತ್ರವಾಗ್ತಾರೆ. ಹಾಗೆ ಉದಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ಪೋಷಕ ನಟಿ ಅನ್ನೋ ಪಾತ್ರನ ಚೈತ್ರಾಲಿ ಅವ್ರಿಗೆ ತಮ್ಮದಾಗಿಸ್ಕೊಳ್ತಾರೆ. ಇನ್ನು ಒಂದು ಆಸಕ್ತಿದಾಯಕ ಸಂಗತಿ ಅಂದ್ರೆ ಈ ಸಿನಿಮಾದಲ್ಲಿ ಮುಸ್ತಫಾ ಪಾತ್ರ ತುಂಬಾನೇ ಜನಪ್ರಿಯ ಗಳಿಸುತ್ತೆ. ಸಾಧು ಕೋಕಿಲ ಅಭಿನಯಿಸಿದ ಮುಸ್ತಫಾ ಪಾತ್ರ ಅತಿ ಹೆಚ್ಚು ಜನಪ್ರಿಯ ಗಳಿಸುತ್ತೆ. ಇದೇ ಪಾತ್ರದ ಹೆಸರು 2013ರ ಗೂಗ್ಲಿ ಚಿತ್ರದಲ್ಲೂ ಬಳಕೆಯಾಗುತ್ತೆ. ಗೂಗ್ಲಿ 2013ರಲ್ಲಿ ಯಶ್ ಅಭಿನಯದ ಚಿತ್ರ. ಆ ಚಿತ್ರದಲ್ಲೂ ಈ ಪಾತ್ರ ಬಳಕೆಯಾಗುತ್ತೆ, ಮುಸ್ತಫಾ ಅನ್ನೋ ಪಾತ್ರ. ಹಾಗೆ ಚಿತ್ರದ ಹಾಡುಗಳು ಇಂದಿಗೂ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದೆ ಉಳಿದ್ಬಿಟ್ಟಿದೆ ಅಂತ ಹೇಳ್ಬೋದು. ಪ್ರೀತಿಯ ಭಾವನೆ, ಸಂಗೀತದ ಸುಂದರ ಸ್ಪರ್ಶ, ನಿಜಕ್ಕೂ ವಿ ಮನೋಹರ್ ಅವರ ಸಂಗೀತ ತುಂಬಾನೇ ಅದ್ಭುತವಾಗಿ ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ಬೋದು. ಪ್ರೀತಿ, ನೋವು ಮತ್ತು ಬದುಕಿನ ನೈಜ ಭಾವನೆಗಳ ಕತೆ ಓ ಮಲ್ಲಿಗೆ ಸಿನಿಮಾ ಗುರು. ಈ ಸಿನಿಮಾ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಕಾಲ ಕಳೆದ್ರು ಸುವಾಸನೆ ಕಳೆಯದ ಕನ್ನಡದ ರೊಮ್ಯಾಂಟಿಕ್ ಕ್ಲಾಸಿಕ್ ಸಿನಿಮಾ ಅಂತಾನೆ ಹೇಳ್ಬೋದು ಗುರು. ಈ ಸಿನಿಮಾದ ರಿವ್ಯೂನ ನಾನು ನಿಮ್ಗಾಗಿ ತಂದಿದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಧನ್ಯವಾದಗಳು. ಶುಭ ದಿನ ಗುರು.